ರಘು, ಏನು? ಚಿಕ್ಕಮ್ಮ ಫೋನ್ ಮಾಡಿದ್ರು. ಹೇಳು, ಏನಂದ್ರು? ಮನೆಗೆ ಬರ್ರಿ ಇಬ್ರು ರಾತ್ರಿ ಊಟಕ್ಕೆ ಅಂತಂದ್ರು. ಸರಿ, ಹೋಗೋಣ ತಗೋ, ಅದ್ರಾಗ ಏನೈತಿ? ಆಯಿತು. ಆದ್ರೆ ನಾಳೆ ಬೆಳಗ್ಗೆಗೆ ನಾಷ್ಟಕ್ಕೆ ಏನು ಸಾಮಾನು ಇಲ್ಲ. ನಾನು ಹಿಂಗೆ ಹೇಳದ್ನಲ್ಲ ಜ್ಯೋತಿ, ಸದ್ಯಕ್ಕೆ ನನ್ನ ಹತ್ರ ರೊಕ್ಕಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಅಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ ಅಂದ್ರೆ ನಿಜವಾಗ್ಲೂ ಮನೆಯಾಗ ಏನೂ ಇಲ್ಲ ರಘು. ಇವತ್ತಂತೂ ರಾತ್ರಿ ಅಲ್ಲಿ ಹೋಗ್ತೀವಿ, ಮತ್ತು ನಾಳೆ ನಾಡ್ದ ಮತ್ತು ನಾವು ಇನ್ಮೇಲೆ ಇದೇ ಮನೆಗೆ ಇರೋದಲ್ಲ, ಅದಕ್ಕೆ ಹೇಳಿದೆ. ಆಮೇಲೆ ನಾನು ನಿಂಗೆ ಹೇಳಿದ್ನಲ್ಲ, ಒಂದು 2-3 ಸಾವಿರ ಇದ್ರೆ ಈ ಸರಿ ಕೊಟ್ಟಿರು, ಈಗ ಒಂದು 15 ದಿನಕ್ಕೆ ಏನೋ ಒಂದು ಮಾಡೋಣ. ನಾನು ಒಂದು ಯಾವ್ದಾದ್ರು ಕೆಲಸ ನೋಡ್ಕೋತೀನಿ ಅಷ್ಟೇ. ಸರಿ ಆಯಿತು. ರಿಮೋಟ್ ಎಲ್ಲ ಐತೆ ನೋಡು, ಟಿವಿದ. ಡಿಶ್ ಇಲ್ಲ. ಹೌದಾ? ಅಯ್ಯೋ, ಡಿಶ್ನು ಇಲ್ಲನ. ಸರಿ, ಇನ್ನೇನು ಮಾಡೋಣ, ನಾನು ನೀನು ಇಲ್ಲೇ ಇದ್ದು ಸುಮ್ಮನೆ ಬೇಸರ ಆಗತ್ತಾ? ಬಾ, ಅಲ್ಲೇ ನಿಮ್ಮ ಮನೆಗೆ ಹೋಗೋಣ, ನಿಂಗೂ ಟೈಮ್ ಪಾಸ್ ಆದಂಗೆ ಆಗತ್ತಾ. ನಿಮ್ಮ ಚಿಕ್ಕಮ್ಮ ಆಮೇಲೆ ನಿಮ್ಮ ಅಪ್ಪಾಜಿ ಎಲ್ಲರೂ ಅಲ್ಲೇ ಇರ್ತಾರೆ. ಬಾ, ಅಲ್ಲೇ ಹೋಗ್ಬಿಡಣ. ಬಾ, ಈಗ ಮಧ್ಯಾಹ್ನ ಊಟನೂ ಅಲ್ಲೇ ಮಾಡ್ಕೊಂಬಂದ್ಬಿಡೋಣ. ನಿನ್ನೆರ ಬಂದೀವಿ ಅಲ್ಲಿಂದ. ಬೇಡ, ಅವ್ರು ರಾತ್ರಿ ಕರೆದಾರ, ರಾತ್ರಿ ಹೋಗೋಣಂತೆ. ರಘು, ರಘು ಅಪ್ಪ ಅನ್ಸುತ್ತೆ. ಹೋಗಿ ಬಾಗಿಲು ತೆಗಿ, ಮತ್ತೆ ಒಳಗೆ ಬರೋದು ಬೇಡ. ನಿಮ್ಮ ಅಪ್ಪಾಜಿ ಹೋಗು. ಅಪ್ಪ ಬಾಪ್ಪ, ಬಾ ಒಳಗೆ ಬಾ. ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡೇನವ? ಹ್ಞೂಪ್ಪ, ಬಂದ ತಕ್ಷಣನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಧೂಳಾಗೆಲ್ಲ ಕ್ಲೀನ್ ಮಾಡಿ ಈಗ ಆರಾಮಾಗಿ ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕೀಗ. ಚಲೋ ಆತ್ ಬಿಡು. ಕೂಪ, ಕೂತ್ಕೋ ಬಾ. ಕುತ್ಕೊಳ್ರಿ ಮಾವರ. ಅಪ್ಪ ಕೂತಿರ್ರಿ, ನಾನು ಹೋಗಿ ಪಾನಕ ಮಾಡ್ಕೊಂಬರ್ತೀನಿ. ಪಾನಕ ಗಿನ್ಕ ಏನೂ ಬೇಡ. ಅಲ್ಲವಾ, ಈ ಸಣ್ಣ ಮನೆಗೆ ಯಾಕಿರ್ತೀರಿ? ಸುಮ್ಮನೆ ಅಲ್ಲೇ ಬಂದಿದ್ ಬಿಡ್ರಿ. ನೀವಿಬ್ರು ಒಜ್ಜಕ್ಕಿರನ ಆ ಮನೆಗೆ? ಅಷ್ಟು ದೊಡ್ಡದೈತದ ಮನಿ. ಮಾವರ, ಛೇ 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 ಬ್ಯಾಡ್ರಿ. ನಾವು ಸಣ್ಣದಾದ್ರೂ ಅಚ್ಚುಕಟ್ಟಾಗಿ ಐತಿ, ಆರಾಮಾಗಿ ಅದೀವಿ. ಅಲ್ಲ ಜ್ಯೋತಿ? ಹ್ಞೂಪ್ಪ, ಎಲ್ಲ ಆರಾಮ ಐತಿ. ನೀವ್ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಳಕತ್ತೀರಿ? ಹಂಗೇನ್ರಿ ಇದ್ರೆ ನಾನೇ ಬರ್ತೀನಲ್ಲ. ಹೌದವಾ, ನಂಗೆ ಗೊತ್ತೈತಿ ನೀವಿಬ್ರು ಭಾಳ ಅಂದ್ರೆ ಭಾಳ ಸ್ವಾಭಿಮಾನಿಗಳು ಇದ್ದೀರಿ ಅಂತೇಳಿ. ಅದಕ್ಕೆ ನಾನು ನಿಮ್ಗೆ ಹಲಾಮಲ ಕರೆಯೋಕೆ ಹೋಗಿಲ್ಲ, ಏನಿಲ್ಲ. ನಾನು ಹೆಂಗೂ ಇದಕ್ಕೆ ಹೋಗಿದ್ದೆ, ಗದ್ದಿಗೆ ಹೋಗಿದ್ದೆ. ಯಾಕಂದ್ರೆ ಅಲ್ಲಿ ಫ್ಯಾಕ್ಟ್ರಿಗೆ ಈಗ ಅಕ್ಕಿ ಎಲ್ಲ ಬರ್ತಾವಲ್ಲ, ಹೊಸವು ಒಂದು 10 ಮೂಟೆ ಬಂದವು. ಅವು ಈಗ ನೀವು ಅವನ್ನ ಯೂಸ್ ಮಾಡೋಕೆ ಹೋಗ್ಬೇಡ್ರಿ, ಹೊಸವು ಅಣ್ಣ ಈಡಾಗೋದಿಲ್ಲ. ಹಳೆವು ಒಂದು 5 ಪ್ಯಾಕೆಟ್ ಕಳಿಸ್ಕೊಟ್ಟಿರ್ತೀನಿ. ಒಂದು 15 ಪ್ಯಾಕೆಟ್ ಹಾಕ್ಸೀನಿ. ಈಗ ಬರ್ತಾನ ಮುತ್ತಣ್ಣ ಬಂದು ಇಳಿಸ್ತಾನ. ಆಮೇಲೆ ಮತ್ತೆ ನಮ್ದು ಫ್ಯಾಕ್ಟ್ರಿ ಐತಲ್ವ, ಹಾಗಾಗಿ ಒಂದು 25 kg ಬ್ಯಾಗ್ ಕಳಿಸೀನಿ ಸಕ್ರಿದು. ಹಂಗೇನ್ರ ಸಾಲು ಬಿತ್ತಂದ್ರೆ ಹೇಳು, ಮತ್ತೆ ಕೊಟ್ಟು ಕಳಿಸ್ತೀನಿ. ಹಂಗೆ ಬೆಲ್ಲನೂ ಒಂದು 25 kg ಐತಿ. ಅಯ್ಯೋ ಅಪ್ಪ, ಅಷ್ಟಕ್ಕೊಂದೇ ಇದಕ್ಕ ನಾವೇನು ಅಂಗಡಿ ಇಡಕತ್ತೀವ? ಅದೇ ಇರೋರಿಬ್ಬರಿಗೆ 25 kg ಬೆಲ್ಲ, 25 kg ಸಕ್ರಿನ. ಅಪ್ಪ ಬೇಡ. ಹೌದ್ರಿ ಮಾವರ, ಬ್ಯಾಡ್ರಿ, ನಾವು ತೊಗೊಂಬರ್ತೀವ್ರಿ, ಪರವಾಗಿಲ್ಲ. ನಾವಿಬ್ರು ಇರ್ತೀವಲ್ರಿ, ಎಷ್ಟು ಬೇಕೋ ಅಷ್ಟು ಅವಾಗಲೇ ಹೋಗಿ ತೊಗೊಂಡ್ಬಿಡ್ತೀವಿ. ಬ್ಯಾಡ್ರಿ ಮಾವರ. ಮೊದಲು ಅಪ್ಪ ಬಂದ್ರೆ ಅವ್ರ ಮುಂದೆ ಕುತ್ಕೊಳ್ತಿದ್ದಿಲ್ಲ ಸಮ್ಯಕ. ಇವಾಗ ಕಾಲ ಮೇಲೆ ಕಾಲು ಹಾಕೊಂಡು ಕೂತಾರ. ಬೇಡ, ಅಪ್ಪಗೇನು ಇದು ಗೊತ್ತಾಗಲೇಬಾರ್ದು. ನೋಡವಾ, ನಾನೇನಂದ್ರೆ ರೊಕ್ಕ ಕೊಡ್ತು ಅಂದಿದ್ದಲ್ಲ. ನಮ್ಮ ಫ್ಯಾಕ್ಟ್ರಿಯಾಗ, ನಮ್ಮ ಗದ್ಯಾಗ, ನಮ್ಮ ಹೊಲದಾಗ ಬೆಳೆಯೋದನ್ನ ತಂದು ಕೊಡ್ತೀನಿ. ನೀನೇನು ಬೇರೆ ಅದ್ರಲ್ಲಿ ಇಬ್ರು ನೀವು ನನ್ನ ಅಳಿಯ ನನ್ನ ಮಗಳಿಗೆ ಕೂಡ ತಪ್ಪನ? ನೋಡು, ಬರೀ ಅಕ್ಕಿ ಬೆಲ್ಲ ಸಕ್ರೆ ಅಷ್ಟ ಅಲ್ಲ, ನಾ ಜೋಳ ಕೊಟ್ಟು ಕಳಿಸ್ತೀನಿ. ಆಮೇಲೆ ಹಿಟ್ಟುಗಳು, ಈಗ ನೀನಂಕರು ನಿನಗೇನು ಹೊರಗೆ ಹೋಗಿ ಜೀನ್ ಹಾಕ್ಸ್ಕೊಂಬಂದು ಗೋಧಿ ಹಿಟ್ಟು ಜೋಳದ ಹಿಟ್ಟು ನಿಂಗೆ ಮಾಡ್ಕೊಂಡು ಗೊತ್ತಿಲ್ಲ, ಎಲ್ಲ ರೆಡಿ ಮಾಡಿ ಕೊಟ್ಟು ಕಳ್ಸಂತಂದು ನಿಮ್ಮಿಬ್ರು ಚಿಕ್ಕಮ್ಮರು ಹೇಳಿ ಕಳ್ಸ್ಯಾರ. ಹಾಗಾಗಿ ಮುತ್ತಣ್ಣ ಎಲ್ಲ ತಂದು ಕೊಡ್ತಾನ. ಅದು ನಿನಗೆ ಅವ್ರು ಯಾರೋ ಕೆಲ್ಸಕ್ಕೆ ಬರ್ತಿದ್ರಲ್ಲ, ಅವನ್ನೆಲ್ಲ ನಿನಗೆ ಹೊಂದಿಸ್ಕೊಡಕ್ಕ ಅವ್ರು ಬರಲ್ಲನ? ಇಲ್ಲಪ್ಪ, ಅವ್ರನ್ನ ನಾನು ಬೇಡ ಅಂತ ಹೇಳಿದೆ. ಯಾಕಂದ್ರೆ ಮನ್ಯಾಗ ಕೂತ್ ನನಗೂ ಸುಮ್ಮನೆ ಬೇಸರ ಆಗುತ್ತಲ್ಲ, ಮತ್ತೆ ಯಾಕೆ ಸುಮ್ಮನೆ ಅಂತ ಹೇಳಿ ನಾನೇ ಬೇಡ ಅಂದಪ್ಪ. ಹೌದವ್ವ, ಹೌದು, ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳ್ಳೋ ಚಲೋ. ಆದ್ರೆ ಇವೆಲ್ಲ ಸಾಮಾನ್ಯ ಕಿರಾಣಿ ಪರಾಣಿ ಬಂದ್ವಂದ್ರೆ ಒಂದು ಸ್ವಲ್ಪ ಹೊಂದಿಸ್ಕೊಳಕ್ಕೆ ಯಾರನ್ನಾರು ಕರ್ಕೊರವ. ಮತ್ತು ಇಲ್ಲಾಂದ್ರೆ ನಾನು
ನಮ್ಮನೆ ಕೆಲಸ ಮಾಡ್ತಾಳಲ್ಲ ರಾಮಕ್ಕ, ಆಕಿನ ಕಳ್ಸ್ಕೊಳ್ಳೇನ? ಮಾವರ ಆಕಿನ ಕಳ್ಸಿಕೊಟ್ಬಿಡ್ರಿ ಅವ್ರನ್ನ, ರಾಮಕ್ಕರ್ನ. ಯಾಕಂದ್ರ ಮಲ್ಲಮ್ಮಜ್ಜಿ ರಾಮಕ್ಕರಿಗಾದ್ರ ಎಲ್ಲ ಗೊತ್ತೈತ್ರಿ, ಅವ್ರಿಗೆ ಭಾಳ ಎಕ್ಸ್ಪೀರಿಯನ್ಸ್ ಐತಿ ನೋಡ್ರಿ. ಜ್ಯೋತಿಗೆ ಹೆಲ್ಪ್ ಮಾಡ್ತಾರೆ. ಇವರು ಅವ್ರ ಮಗಳಿಗೆ ಏನೋ ಡೆಲಿವರಿ ಆಗಿತ್ತಂತ ಅವ್ರಿಗೆ ಬರಲ್ಲ ಅಂತಲೂ ಹೇಳ್ಯಾರ್ರಿ. ಹಾಗಾಗಿ ಅವ್ರನ್ನ ಕಳಿಸ್ಬಿಡ್ರಿ. ಆತವ್ರವ. ನಾ ಹಂಗ ಮುತ್ತಣ್ಣನ ಜೊತೆಗೆ ಮಲ್ಲಮ್ಮನ್ನ ಮತ್ತು ರಾಮಕ್ಕನ ಕಳಿಸ್ಕೊಡ್ತೀನಿ. ಕುತ್ಕೋಪ್ಪ, ನಾನು ಪಾನಕ ಮಾಡ್ಕೊಂಬರ್ತೀನಿ. ಅಂದಂಗ ರಾಘು, ಹೇಳ್ರಿ ಮಾವರ. ಈಗ ಅವಾಗಂಕರು ನೀನು ಲಾಯರ್ದು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿದ್ದಿ. ಈಗ ಮತ್ತೇನಾರ ಪ್ರಾಕ್ಟೀಸ್ ಮಾಡಕ್ ಹೋಗ್ತೀಯಾ? ಮತ್ತು ಅಯ್ಯೋ ಮಾವರ, ಅದು ಏನು ಕೇಳ್ತೀರಿ? ಯಾಕಪ್ಪ? ಅದನ್ನು ಕೇಳಬೇಡ್ರಿ, ಕತಿ ದೊಡ್ಡದೈತಿ. ಈಗ ಲಾಯರ್ಗಿರಿ ಅಂದ್ರೆ ಸುಮ್ಮನೆ ನೋಡ್ರಿ ಮಾವರ, ಒಂದು ಪ್ರಾಪರ್ ಆಗಿ ಒಂದು ಆಫೀಸ್ ಇರಬೇಕು. ಅಂದ್ರೆ ಕ್ಲೈಂಟ್ಗಳು ಬರ್ತಾರ್ರಿ, ನಾವು ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡಿ ನಮಗೆ ಕೇಸ್ಗಳು ಸಿಗ್ತಾವು. ನಾ ಭಾಳ ದಿನನೂ ಆಗೈತಲ್ರಿ ಮಾವರ ಪ್ರಾಕ್ಟೀಸ್ ಮಾಡೋದು ಬಿಟ್ಟು, ಮತ್ತು ನಾನು ಹೋಗಿಲ್ರಿ. ನಾನು ಅನ್ಕೊಳಕತ್ತಿದ್ದೀನಿ ರೀ ಮಾವರ, ಏನಾರ ಸಣ್ಣದಾಗಿ ಬಿಸ್ನೆಸ್ ಮಾಡ್ಬಿಡ್ಲಾ ಅಂಥೇಳಿ. ಓ ಹೌದ್ರಿ, ಬಿಸ್ನೆಸ್ ಮಾಡ್ತೀರಿ? ಏನಾರ ತಲೆಯೊಳಗೈತನ್ರಿ ಯಾವ ಥರ ಬಿಸ್ನೆಸ್ ಮಾಡಬೇಕು ಏನು ಅಂತೇಳಿ? ಅದೇ ರೀ ಮಾವರ, ಈಗ ಲೀಗಲ್ ಅಡ್ವೈಸರ್ ಇರ್ತಾರಲ್ರಿ ಮಾವರ, ಫ್ಯಾಕ್ಟ್ರಿ ಒಳಗೆ ಆಫೀಸ್ ಒಳಗೆ, ಆ ಥರ ಯಾರು ಅದಾರನ್ರಿ? ಆ ಥರ ಯಾರೂ ಇಲ್ಲ ಅಂದ್ರೆ ನಾನು ಲೀಗಲ್ ಅಡ್ವೈಸರ್ ಆಗಿ ನಿಮ್ಮ ಕಂಪ್ನಿಗೆ ಸೇರ್ಕೋಬೇಕಂತ ಮಾಡೀನಿ ರೀ. ಅಪ್ಪ, ಲೀಗಲ್ ಅಡ್ವೈಸರ್ ಅವರು ಶ್ಯಾಮ್ ಸುಂದರ್ ಅವರು ಇರಬೇಕಲ್ಲಪ್ಪ, ಮೈಸೂರವರು. ಬೆಸ್ಟ್ ಮನುಷ್ಯನವ ಅದಾರ, ಲೀಗಲ್ ಅಡ್ವೈಸರ್ ಅದಾರ. ಈಗ ನೀವು ಏನ್ರಿ ಕೆಲಸ ಮಾಡ್ಬೇಕಂತ ಅನ್ಕೊಂಡಿರನ್ರಿ? ಏನು ಬಿಸ್ನೆಸ್ ಮಾಡಬೇಕು ಅಥವಾ? ಅಪ್ಪ, ಅವ್ರದ್ದು ಏನೇನ ಬೇರೆ ಎಲ್ಲ ಕೆಲಸ ಅದಾವಂತಪ್ಪ, ಅವೆಲ್ಲ ಮೊದಲು ಅವ್ರು ಮುಗಿಸ್ಕೊಳ್ಳಿ, ಆಮೇಲೆ ನೋಡೋಣ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ. ಅಲ್ಲ ಜ್ಯೋತಿ, ಅಯ್ಯೋ ನಂಗೆ ಗೊತ್ತ್ರಿ, ನಿಮ್ಗೆ ಭಾಳ ಸ್ವಾಭಿಮಾನ ಐತಿ. ನಮ್ಮಪ್ಪನ ಆಫೀಸ್ನಾಗ ನಿಮ್ಗೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ಗೊತ್ತು. ನೋಡೋಣ ಅಲ್ಲೇನ್ರಿ? ಹಾಂ ರೀ ಮಾವರ, ಹಾಂ ರೀ. ಆಯ್ತು, ಹಂಗೇನಾರಿದ್ರೆ ಇಬ್ರು ಮುಚ್ಚುಮರೆ ಮಾಡ್ಲಾರ್ದಂಗ ನನ್ನ ಮುಂದೆ ಹೇಳ್ರಿ. ನೋಡಪ್ಪ ರಾಘು, ನಿನಗೇನಾರ ಸಹಾಯ ಬೇಕು, ಯಾವ ಟೈಮ್ನಾಗ ಸಹಾಯ ಬೇಕಂದ್ರು ನನ್ನನ್ನು ಕೇಳು. ಯಾವುದೇ ಕಾರಣಕ್ಕೂ ಮುಜುಗರ ಪಡ್ಕೋಬೇಡ, ಆಯ್ತಾ? ನಂದೊಂದು ಸ್ವಲ್ಪ ಕೆಲಸ ಇದ್ದ ಜೊತೆ ನಾ ಹೋಗ್ಬರ್ಲ ಮಗಳ? ಹ್ಞೂ ಅಪ್ಪ, ಆಯ್ತು, ಬರ್ತೀನಪ್ಪ ರಾಘು. ಹಾಂ ರೀ ಮಾವರ, ಹೋಗ್ಬರ್ರಿ. ಮನ್ಯಾಗಂಕರು ನೀನಿಲ್ದ ಮಗಳ, ಮನಿ ಅನಿಸ್ವಲ್ದಾಗೈತೆ. ನಿಮ್ಮಿಬ್ರು ಚಿಕ್ಕಮ್ಮಂದ್ರು ಅದ ಹೇಳಕತ್ತಿದ್ರು, ಭಾಳ ಅಂದ್ರೆ ಭಾಳ ಮನಿ ಖಾಲಿ ಅನ್ಸಕತ್ತೈತೆ ಅಂತ ಹೇಳಿ. ವಿನಯ್ ಅಂತರೂ ನಾ ಹೇಳಲಾರೆ, ಮನೆಗೆ ಬರಕ್ಕೆ ಮನ್ಸು ಬರವಲ್ದು ಅಂದ. ಅವನು ಅನ್ನಕತ್ತಿದ್ದ, ನನಗೂ ಸಮಾಧಾನ ಆಗ್ಲಿಲ್ಲ ತಾಯಿ, ಅಕ್ಕ ಬಂದೆ ನೀನು ನೋಡೋಣ ಅಂತ ಹೇಳಿ. ಸಾಮಾನ್ಗೆ ಆಮೇಲೆ ಬರಲಿ, ಮೊದ್ಲಿನ ನೋಡ್ಕೊಂಡು ಹೋಗೋಣಂತಲೇ ಬಂದೆ. ಶರಣ್ರಿ, ನಮ್ಮ ಸಾವುಕಾರ ಮಂದಿಗೆ ಶುಭೋದಯ. ಬಹುಶಃ ಈ ವಿಡಿಯೋ ಬಂದಾಗ ನಾನು ಹುಬ್ಳಿಯೊಳಗಿರ್ತೀನಿ, ಯಾಕಂದರೆ ನಾನು ಮಾಲಕ ಹುಬ್ಳಿಗೆ ಬಂದೀನಿ. ರೆಸಿಪಿ ಹೇಳಬೇಕಾಗಿತ್ತು, ಭೇಟಿಗೆ ರಿಜೆಕ್ಟ್ ಇದು. ನಾನು ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ ನೈಟ್ 11:15 ಆಗೈತಿ, 11:16. ಯಾಕಂದ್ರೆ 3 ವಿಡಿಯೋ ಈಗ ಮಾಡಕತ್ತೀನಿ. ಒಂದು ಸವಿತಕ್ಕನ ಸಂಸಾರ ಆಲ್ರೆಡಿ ಮಾಡೀನಿ, ದೊಡ್ಡಪ್ಪನ ಮಾಡಕತ್ತೀನಿ, ಹಳ್ಳಿ ಸಂಸಾರ ಕಥೆನೂ ಮಾಡಿ ಈಗ ಹಾಕ್ಬಿಡ್ತೇನೆ. ಅಂದರೆ ಬೆಳಗ್ಗೆ ಕರೆಕ್ಟ್ ಟೈಮಿಗೆ ಬಂದುಬಿಡ್ತಾವೆ. ಕ್ಷಮೆ ಇರಲಿ, ನಾನು ಇವತ್ತು ರೆಸಿಪಿ ಹೇಳೋಕ್ಕಾಗ್ತಿಲ್ಲ, ಯಾಕಂದ್ರೆ ಅದು ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊಂಡೀನಿ. ಅದೇನಿಲ್ಲರಿ, ಭಾಳ ಸುಲಭ ಐತದು, ಹೇಳ್ತೀನಿ. ನಮ್ಮ ಕಡೆಗೆ ಹಿಟ್ಟು ಬಿಟ್ಟು ಸಾರು ಅಂತೀವಿ ನಾವು, ಹಿಟ್ಟು ಬಿಟ್ಟು ಸಾರು ಮಾಡೋದು ಅಂತೀವಿ, ಅದೇ ಸೇಮ್ ಪ್ರೊಸೀಜರು. ಇದರೊಳಗೆ ಒಂದು ಸ್ವಲ್ಪ ಹಾಲು ಹಾಕ್ತಾರೆ, ಅದರಿಂದ ಅದು ಟೇಸ್ಟ್ ಜಾಸ್ತಿ ಆಗುತ್ತೆ. ಅದು ಪ್ರಾಪರಾಗಿ ಹೇಳ್ತೀನಿ ನಾನು. ಇನ್ನೊಂದು ದಿನ ಟೈಮ್ ಕೊಡ್ರಿ, ಬೇಜಾರಾಗಬೇಡ್ರಿ, ಯಾಕಂದರೆ ನಮ್ಮ ಮಾಲಕ ಹೋಗಿರ್ತೀನಿ. ಇದು ವಿಡಿಯೋ ಬಂದಾಗ ನಾನು ಆಲ್ರೆಡಿ ಹುಬ್ಳಿ ಒಳಗೆ ಇರ್ತೀನಿ. ಥ್ಯಾಂಕ್ ಯು.